My dear students, welcome back to Income Tax 2. ಇಂದಿನ ವಿಡಿಯೋಲ್ಲಿ ಪ್ರಾಫಿಟ್ಸ್ ಆ್ಯಂಡ್ ಗೈನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಥಿಯರಿನ ನೋಡಿದ್ವಿ. ಈ ಸೆಷನಲ್ಲಿ 6 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಕೊಡ್ತಾರೆ ಪ್ರಾಬ್ಲಮ್ಸ್ ಒಂದಷ್ಟು ನೋಡೋಣ. ಲೆಟ್ ಅಸ್ ಗೆಟ್ ಇನ್ ಟು ದ ಕ್ವಶನ್ ಪೇಪರ್. 6 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಫಾರ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಮೊದಲನೇ ಪ್ರಾಬ್ಲಮ್ ನೋಡೋಣ. Shri Ganesh is businessman at Bangalore. He want your advice regarding the admissibility or otherwise of the following expenses and losses under the provision of Income Tax Act 1961. ಗಣೇಶ್ ಅಂತಕ್ಕಂಥವನಿಗೆ ನಿಮ್ಮ ಸಲಹೆ ಬೇಕು. ಈ ಕೆಳಗಡೆ ಹೇಳ್ತಕ್ಕಂಥ ಎಕ್ಸ್ಪೆನ್ಸಸ್ಸು ಮತ್ತು ಲಾಸಸ್ಸು ಬಿಸ್ನೆಸ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಡ್ಮಿಸಿಬಲ್ಲ ಅಥವಾ ಇನ್ಅಡ್ಮಿಸಿಬಲ್ಲ ಅನ್ನೋದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ಪಾಯಿಂಟ್, penalty paid to customs authorities for importing prohibited goods from Australia, 1,80,000 rupees. Second point, loss of 1,20,000 rupees snatched away from the cashier's possession while going to bank to deposit the amount. ಮೂರನೇದು, brokerage paid for raising a loan of 10 lakh rupees. ನಾಲ್ಕನೇದು, commission of 50,000 rupees paid to secure a business order. And ಐದನೇದು, compensation of 2 lakh rupees paid to an employee for premature termination of his services. ಇದು ಪ್ರಾಬ್ಲಮ್ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಕೂಡ ಬಿಸ್ನೆಸ್ ಇನ್ಕಮ್ ಇಂದ ಅಡ್ಮಿಸಿಬಲ್ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಬರ್ಕೊಳ್ಳಿ, ಸೊಲ್ಯೂಷನ್ ಅಂತ ಬರ್ಕೊಳ್ಳಿ. ಏನು ಕೇಳಿದ್ದಾರೆ ಅದನ್ನು ಬರೆಯೋಣ. ಸ್ಟೇಟ್ಮೆಂಟ್ ಶೋಯಿಂಗ್ ದ ಅಡ್ಮಿಸಿಬಿಲಿಟಿ ಆಫ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂಡರ್ ದ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಹೆಡಿಂಗ್ ಹೇಗೆ ಬರೀಬಹುದು, ಇಲ್ಲ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಶೋಯಿಂಗ್ ದ ಅಡ್ಮಿಸಿಬಿಲಿಟಿ ಆಫ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಷ್ಟೇ ಬರೆದ್ರು ಆಯಿತು. ಟೇಕ್ ಎ ಸ್ಟೇಟ್ಮೆಂಟ್. ನಾನೊಂದು ಸ್ಟೇಟ್ಮೆಂಟ್ ಥರ ಹೇಳ್ತೀನಿ, ಎಕ್ಸ್ಪೆನ್ಸಸ್ಸು ಮತ್ತು ಅಡ್ಮಿಸಿಬಿಲಿಟಿ. ಮೊದಲನೇದು, ಪೆನಾಲ್ಟಿ ಪೇಯ್ಡ್ ಟು ಕಸ್ಟಮ್ಸ್ ಅಥಾರಿಟೀಸ್ ಫಾರ್ ಇಂಪೋರ್ಟಿಂಗ್ ಪ್ರಾಹಿಬಿಟೆಡ್ ಗೂಡ್ಸ್ ಫ್ರಮ್ ಆಸ್ಟ್ರೇಲಿಯಾ 1,80,000. ಪೆನಾಲ್ಟಿ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ ಅನಿಸುತ್ತೆ. ಇಟ್ ಈಸ್ ಇನ್ಅಡ್ಮಿಸಿಬಲ್. ಪೆನಾಲ್ಟಿ ಅಂದರೆ ದಂಡ. ಯಾಕೆ? ಆಸ್ಟ್ರೇಲಿಯಾದಿಂದ ಪ್ರಾಹಿಬಿಟೆಡ್ ಗೂಡ್ಸನ್ನು, ನಿಷೇಧಿಸಿರ್ತಕ್ಕಂಥ ವಸ್ತುಗಳನ್ನು ತರಿಸ್ಕೊಂಡ್ಬಿಟ್ಟಿದ್ದಾನೆ, ಇಂಪೋರ್ಟ್ ಮಾಡ್ಕೊಂಡಿದ್ದಾನೆ, ಆಮದು ಮಾಡ್ಕೊಂಡಿದ್ದಾನೆ. ಸೊ ಅದಕ್ಕೆ ಪೆನಾಲ್ಟಿ ಕಟ್ಟಿದ್ದಾನೆ. ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. ಇಟ್ ಈಸ್ ಇನ್ಅಡ್ಮಿಸಿಬಲ್. ನಾಟ್ ಅಲೋಡ್ ಅಂತ ಬರೆದ್ರು ಆಯ್ತು. ಇನ್ಅಡ್ಮಿಸಿಬಲ್ ಅಂದ್ರೂ ಒಂದೇ, ನಾಟ್ ಅಲೋಡ್ ಅಂದ್ರೂ ಒಂದೇ. ಸೆಕೆಂಡ್ ಪಾಯಿಂಟ್, ಲಾಸ್ ಆಫ್ 1,20,000 ಸ್ನ್ಯಾಚ್ಡ್ ಅವೇ ಫ್ರಮ್ ದ ಕ್ಯಾಶಿಯರ್ಸ್ ಪೊಸೆಷನ್ ವೈಲ್ ಗೋಯಿಂಗ್ ಟು ಬ್ಯಾಂಕ್ ಟು ಡೆಪಾಸಿಟ್ ದ ಅಮೌಂಟ್. ನಮ್ಮ ಬಿಸ್ನೆಸ್ಸಲ್ಲಿರ್ತಕ್ಕಂಥ ಕ್ಯಾಶಿಯರು 1,20,000 ರೂಪಾಯಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋಕ್ಕೆ ಹೋದ, ಅದನ್ನು ಸ್ನ್ಯಾಚ್ಡ್ ಅವೇ, ಯಾರೋ ಕಿತ್ಕೊಂಡು ಹೋಗ್ಬಿಟ್ರು, ಅದಕ್ಕೆ ಲಾಸ್ ಆಯಿತು ಅಂತ ಹೇಳ್ತಾನೆ. ಇದು ನಾರ್ಮಲ್ ಅಂತ ಆದರೆ ನಾವು ಅಲೋ ಮಾಡ್ಬೋದು, ಅಡ್ಮಿಸಿಬಲ್. ಅಬ್ನಾರ್ಮಲ್ ಅಂತ ಆದರೆ ಇನ್ಅಡ್ಮಿಸಿಬಲ್ ಅಂತ. ಅಂದರೆ ನಮ್ಮ ಬಿಸ್ನೆಸ್ ಮೆನ್ನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗೆ ತಿಳಿಸ್ಬೇಕು, ಸರ್ ಈ ಥರ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಯಾರೋ ಕಳ್ಳರು ಕಿತ್ಕೊಂಡು ಹೋದ್ರು ಅಂತ. ಅದು ಪ್ಲಾನ್ ಮಾಡಿ ಯಾರಾದರೂ ತಗೊಂಡು ಹೋದ್ರೆ ಅಡ್ಮಿಸಿಬಲ್ ಅಲ್ಲ. ನವ್ ಇಟ್ ಈಸ್ ಅಡ್ಮಿಸಿಬಲ್, ಅಲೋ ಮಾಡೋಣ. ಮೂರನೇದು, ಬ್ರೋಕರೇಜ್ ಪೇಯ್ಡ್ ಫಾರ್ ರೈಸಿಂಗ್ ಎ ಲೋನ್ ಆಫ್ 10 lakh rupees. ಒಂದು 10 ಲಕ್ಷ ರೂಪಾಯಿ ಲೋನ್ನ ತಗೊಳ್ಳೋದಕ್ಕೋಸ್ಕರ ಒಬ್ಬ ಮೀಡಿಯೇಟರ್ಗೆ ಬ್ರೋಕರೇಜ್ ಕೊಟ್ಟಿದ್ದೀವಿ. ನೀವು ಈ ಲೋನು ಬಿಸ್ನೆಸ್ಗೋಸ್ಕರ ತಗೋತಾ ಇದ್ದಾರೆ ಅಂತ ಅಂದ್ಕೊಂಡು ಬಿಸ್ನೆಸ್ ಲೋನನ್ನು ಸೆಕ್ಯೂರ್ ಮಾಡಬೇಕಾದ್ರೆ ಅದಕ್ಕೆ ಕಮಿಷನ್ ಅಥವಾ ಬ್ರೋಕರೇಜು ಮೀಡಿಯೇಟರ್ಸ್ ಪೇ ಮಾಡಲೇಬೇಕು, ಇಲ್ಲಾಂದರೆ ಲೋನ್ ಅಷ್ಟು ಬೇಗ ಆಗೋದಿಲ್ಲ. ಅದಕ್ಕೋಸ್ಕರ ಬಿಸ್ನೆಸ್ ಲೋನ್ ಬರಬೇಕು, ಲೋನ್ ಬರೋದ್ರಿಂದ ಬಿಸ್ನೆಸ್ ಒಳ್ಳೇದಾಗುತ್ತೆ ಅಂದ್ಕೊಂಡು ಈ ಒಂದು ಕಮಿಷನ್ ಅಥವಾ ಬ್ರೋಕರೇಜು ಅಲೋಯಬಲ್ ಅಂತ ಕರಿಬೋದು. ದಟ್ ಈಸ್ ಕಾಲ್ಡ್ ಅಡ್ಮಿಸಿಬಲ್. 4ನೇ ಪಾಯಿಂಟು, ಕಮಿಷನ್ ಆಫ್ 50,000 rupees ಪೇಯ್ಡ್ ಟು ಸೆಕ್ಯೂರ್ ಎ ಬಿಸ್ನೆಸ್ ಆರ್ಡರ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾವು ಪೇ ಮಾಡ್ತಾ ಇರೋ ಕಮಿಷನ್ 50,000 ಏನಕ್ಕೋಸ್ಕರ ಅಂದರೆ ಸೆಕ್ಯೂರ್ ಎ ಬಿಸ್ನೆಸ್ ಆರ್ಡರ್. ನಮ್ಮ ಬಿಸ್ನೆಸ್ಸಲ್ಲಿ ನಮ್ಮ ವಸ್ತುಗಳನ್ನು ಸೇಲ್ಸ್ ಜಾಸ್ತಿ ಆಗೋದಕ್ಕೋಸ್ಕರ ಮಾಡ್ತಾ ಇರೋ ಕೆಲಸ. ಯಾರೊಬ್ಬ ವ್ಯಕ್ತಿ ನಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ, ನಮ್ಮ ವಸ್ತುಗಳನ್ನು ಜಾಸ್ತಿ ಸೇಲ್ಸ್ ಮಾಡೋದಕ್ಕೋಸ್ಕರ ಒಬ್ಬನಿಗೆ ಕಮಿಷನ್ ಕೊಡ್ತಾ ಇದ್ದೀವಿ, ಅದರಿಂದ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒನ್, 5ನೇದು, ಕಾಂಪೆನ್ಸೇಷನ್ ಆಫ್ 2 lakh rupees paid to an employee for premature termination of his services. ಕಂಪೆನ್ಸೇಷನ್ ಅಂದರೆ ಪರಿಹಾರ. ಅಲೋಯಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನೋಡಿದೀವಿ, 2 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದೀವಿ. ಯಾರಿಗೆ? ಎಂಪ್ಲಾಯಿಗೆ.
ಫಾರ್ ಪ್ರಿಮೆಚ್ಯೂರ್ ಟರ್ಮಿನೇಷನ್. ಪ್ರಿಮೆಚ್ಯೂರ್ ಅಂತಂದ್ರೆ ಅವನು ರಿಟೈರ್ ಆಗೋಕ್ಕೆ ಮೊದಲೇನೆ ಅವನನ್ನ ಟರ್ಮಿನೇಷನ್, ಕೆಲಸದಿಂದ ತೆಗೆದಾಕ್ತಾ ಇದ್ದೀವಿ, ಅವನ ಸೇವೆಯಿಂದ ತೆಗೆದಾಕ್ತಾ ಇದ್ದೀವಿ. ಸೊ ಅದು ಕೊಡಲಿಲ್ಲ ಅಂತಂದ್ರೆ ಭಾರತದಲ್ಲಿ ಕೆಲವೊಂದು ಕಾನೂನುಗಳ ಪ್ರಕಾರ ನಾವು ತಪ್ಪು ಮಾಡಿದಾಗ ಆಗುತ್ತೆ. ಅದಕ್ಕೋಸ್ಕರ ಕಾಂಪೆನ್ಸೇಷನ್ ಕೊಡಲೇಬೇಕು ಎಂಪ್ಲಾಯೀಸ್ಗೆ. ಇಟ್ ಈಸ್ ಆಲ್ಸೋ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಇಷ್ಟು ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಪ್ರಾಬ್ಲಮ್ಗೆ 6 ಕಾರು ಸಿಗುತ್ತೆ. ಅರ್ಥ ಆಯ್ತಾ? ಓಕೆ, ಎಸ್. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಎರಡನೇ ಇಲ್ಲಸ್ಟ್ರೇಷನ್. ಡಿಸ್ಕಸ್ ವಿತ್ ರೀಸನ್ಸ್ ದ ಅಡ್ಮಿಸಿಬಿಲಿಟಿ ಆಫ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ವೈಲ್ ಕಂಪ್ಯೂಟಿಂಗ್ ಪ್ರಾಫಿಟ್ ಆರ್ ಲಾಸ್ ಆಫ್ ಬಿಸ್ನೆಸ್. ನೋಡಿ, ಒಂದು ಬಿಸ್ನೆಸ್ ಅಲ್ಲಿ ಇರತಕ್ಕಂಥ ಪ್ರಾಫಿಟ್ಸ್ ಅಥವಾ ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಡ್ಮಿಸಿಬಲ್ಲ ಇನ್ಅಡ್ಮಿಸಿಬಲ್ಲ ಅಂತ ರೀಸನ್ಸ್ ಸಮೇತ, ಕಾರಣ ಸಮೇತ ಹೇಳಿ ಅಂತ ಹೇಳ್ತಾನೆ. ಇದನ್ನ ಬ್ಯಾಂಗ್ಳೂರ್ ಯೂನಿವರ್ಸಿಟಿ BCom ಅಲ್ಲಿ ಮೇ 2011 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೋಡೋಣ ಪ್ರಾಬ್ಲಮ್ ಏನೇನು ಕೊಡ್ತಾರೆ. GST paid during the year 15,000, interest on capital 5,000, donation to political party 10,000, loss due to theft 20,000, ಐದನೇದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 3,000. ಸೊ ಇದು ಪ್ರಾಬ್ಲಮ್. ನೀವು ಆನ್ಸರ್ ಮಾಡಬೇಕು. ಈಗ ಈ ಪ್ರಾಬ್ಲಮ್ಗೆ ಆನ್ಸರ್ ಅವಾಗಲೇ ಬರೆದಾಗೆ ನಾವು ಸ್ಟೇಟ್ಮೆಂಟ್ ಹಾಕೇ ಮಾಡ್ಬೋದು, ಇಲ್ಲ ಅಂತಂದ್ರೆ ಒಂದ್ರ ಕೆಳಗಡೆ ಒಂದು ಪಾಯಿಂಟು ಮಾಡ್ಬೋದು. ಒಂದ್ರ ಕೆಳಗಡೆ ಒಂದು ಆನ್ಸರ್ ಮಾಡ್ತಾ ಹೋಗೋಣ. ರೈಟ್ ಡೌನ್ ಸೊಲ್ಯೂಷನ್ ಅಂತ ಬರೀರಿ. ಫಸ್ಟ್ ಪಾಯಿಂಟ್ ಏನದು? GST paid during the year 15,000. ಇದು ನೋಡಿ ಆನ್ಸರ್ ಹೇಳ್ತಿದ್ದೀನಿ. GST paid before the date of IT return is an admissible expense. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕೆ ಮೊದಲು ನಾವು ಇದನ್ನ ಪೇ ಮಾಡಿದೀವಿ ಅಂತ ಅನ್ಕೋಬೇಕು. ಅದಕ್ಕೋಸ್ಕರ ಇದನ್ನ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಅಂಡ್ ಪೇಯ್ಡ್ ಆಫ್ಟರ್ ದ ಡೇಟ್ ಆಫ್ ITR is an inadmissible expenses. ಇಲ್ಲಿ ಕಾರಣ ಕೂಡ ಗೊತ್ತಾಗೋಯ್ತು. ಏನ್ ಕಾರಣ? ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋಕೆ ಮೊದಲೇ ಪೇ ಮಾಡಿದೀವಿ, ಅದಕ್ಕೋಸ್ಕರ ಅಡ್ಮಿಸಿಬಲ್. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ಮೇಲೆ ಮಾಡಿದ್ರೆ ಅದು ಇನ್ಅಡ್ಮಿಸಿಬಲ್. ಮೊದಲನೇ ಕಾರಣ. ಎರಡನೇದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅನ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ವಾ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ 5,000 ಇದೆ, ಬಿಕಾಸ್ ಇಟ್ ಈಸ್ ಪರ್ಸನಲ್. ನಿಮಗೆ ಒಂದು ಡೌಟ್ ಬರ್ಬೋದು, ಸರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ ಕೊಡ್ಬೇಕಲ್ವಾ ಅಂತ. ಬ್ಯಾಂಕಿಂದ ಲೋನ್ ತಂದು ಅದನ್ನ ನೀವು ಕ್ಯಾಪಿಟಲ್ ಆಗಿ ಹಾಕಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ರೆ ಡೆಫಿನೆಟ್ಲಿ ಇಟ್ ಈಸ್ ಅಡ್ಮಿಸಿಬಲ್, ಅಲೋ ಮಾಡಬಹುದು. ಆದ್ರೆ ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಂದ್ರೆ ಅವನು ಬಂಡವಾಳ ಹಾಕ್ಬಿಟ್ಟು ಸ್ವಂತದ್ದು, ಅವನೇ ಅದಕ್ಕೆ ಇಂಟ್ರೆಸ್ಟ್ ಅಂತ ಮೈನಸ್ ಮಾಡ್ಕೋತಾವನೆ. ಇದರ ಅರ್ಥ ಏನು ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ಸ್ ಕಡಿಮೆ ತೋರಿಸಿ ಟ್ಯಾಕ್ಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರತಕ್ಕಂಥ ತಂತ್ರ ಇದು. ಇಟ್ ಈಸ್ ಎ ಸ್ಟ್ರಾಟಜಿ ಅಂತ. ಅದಕ್ಕೋಸ್ಕರ ಇದನ್ನ ಪರ್ಸನಲ್ ಅಂತ ಕರಿತೀವಿ. ಓನರ್ ಅವ್ನ ಬಂಡವಾಳ ಹಾಕಿ ಅವನ ಬಂಡವಾಳಕ್ಕೆ ಇಂಟ್ರೆಸ್ಟ್ ಅಂತ ಮೈನಸ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ದಿಸ್ ಈಸ್ ಕಾಲ್ಡ್ ಪರ್ಸನಲ್, ನಾಟ್ ಅಲೋಡ್. ಇಟ್ ಈಸ್ ಇನ್ಅಡ್ಮಿಸಿಬಲ್. ಎಸ್. ನೆಕ್ಸ್ಟ್ ಪಾಯಿಂಟ್ ಸಿ. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ 10,000 ಕಾಣಿಸ್ತೀವಿ. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ಈಸ್ ಅನ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಡಿಸಲೋಡ್ ಅಥವಾ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನೋಡಿದೀವಿ ನಾವು. ಬಿಕಾಸ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ನೀವು ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಕೊಡೋದ್ರಿಂದಾನೇ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅನ್ನೋ ಪ್ರಶ್ನೆ ಏನು ಬರೋದಿಲ್ಲ. ನೀವು ಡೊನೇಷನ್ ಪೊಲಿಟಿಕಲ್ ಪಾರ್ಟಿ ಕೊಡೋದ್ರಿಂದ ಯಾವುದೇ ತರದ ಪಾಸಿಟಿವ್ ಎಫೆಕ್ಟ್ ಇಲ್ಲ. ಅದಕ್ಕೋಸ್ಕರ ಇಟ್ ಈಸ್ ನಾಟ್ ಎಕ್ಸ್ಪೆಂಡಿಚರ್, ಇಟ್ ಈಸ್ ಇನ್ಅಡ್ಮಿಸಿಬಲ್. ಅದನ್ನ ನಾಟ್ ಅಲೋಡ್ ಅಂತ ಕರಿತೀವಿ. ದೆನ್ ಫೋರ್ತ್ ಒನ್, ಲಾಸ್ ಡ್ಯೂ ಟು ಥೆಫ್ಟ್ 20,000. ಕಳ್ಳತನ ಆಗಿ 20,000 ಲಾಸ್ ಆಯ್ತು ನಮಗೆ. ಥೆಫ್ಟ್ ಟೇಕನ್ ಪ್ಲೇಸ್ ಇನ್ ದ ಪ್ರಿಮಿಸಸ್ ಆಫ್ ಬಿಸ್ನೆಸ್ ಈಸ್ ಟ್ರೀಟೆಡ್ ಆಸ್ ಅಡ್ಮಿಸಿಬಲ್ ಲಾಸ್. ನಾವು ನೋಡಿದೀವಿ, ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನೋಡಿದೀವಿ. ನಮ್ಮ ವ್ಯವಹಾರ ನಡೆಸ್ತಕ್ಕಂಥ ನಮ್ಮ ಸಂಸ್ಥೆಯ ಆವರಣದಲ್ಲಿ ಏನಾದರೂ ಕಳ್ಳತನ ಆಗಿದೆ ಅಂತಂದ್ರೆ ಅದನ್ನ ಅಡ್ಮಿಸಿಬಲ್ ಲಾಸ್ ಅಂತ ಕರಿತೀವಿ. ಇಲ್ಲಿ ಏನು ಕೊಟ್ಟಿಲ್ಲ, ನಮ್ಮ ಆವರಣದಲ್ಲೇ ನಡೆದಿದೆ ಅಂತ ಅನ್ಕೋಬೇಕು. ಬಿಕಾಸ್ ಇಟ್ ಈಸ್ ನಾರ್ಮಲ್ ಇನ್ ಡ್ಯೂ ಕೋರ್ಸ್. ಕಳ್ಳತನ ಆಗ್ತಕ್ಕಂಥದ್ದು ಮಾಮೂಲಿ, ಅದು ಸರ್ವೇ ಸಾಮಾನ್ಯ ಅಂತ. ಇಫ್ ದ ಅಸೆಸಿಂಗ್ ಆಫೀಸರ್ ಈಸ್ ಸ್ಯಾಟಿಸ್ಫೈಡ್ ವಿತ್ ದ ಎವಿಡೆನ್ಸ್ ಆಫರ್ಡ್. ನಾವು ಬಿಸ್ನೆಸ್ ಮೆನ್ಗಳು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಥವಾ ಅವ್ರನ್ನ ನಾವು ಅಸೆಸಿಂಗ್ ಆಫೀಸರ್ ಅಂತ ಕರಿತೀವಿ, AOs ಅಂತ ಕರಿತೀವಿ, ಅಥವಾ ITOs ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಕರಿತೀವಿ. ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಎವಿಡೆನ್ಸು ಅಂದ್ರೆ ಸಾಕ್ಷಿಗಳು, ದುಡ್ಡು ಕಳಿತಾನೆ ಹಾಗಾಯ್ತು ಅಂತ ನಾವು ಕೊಟ್ಟಿರೋ ಸಾಕ್ಷಿಗಳು ಅವನಿಗೆ ಸ್ಯಾಟಿಸ್ಫೈ ಆದ್ರೆ ಅದನ್ನ ಅವನು ಏನ್ ಮಾಡ್ತಾನೆ, ಇದನ್ನ ಅಡ್ಮಿಸಿಬಲ್ ಲಾಸ್ ಅಂತ ನಮ್ಮ ಪ್ರಾಫಿಟ್ಸ್ ಇಂದ ಮೈನಸ್ ಮಾಡ್ಕೊಳ್ಳೋಕೆ ಚಾನ್ಸ್ ಕೊಡ್ತಾನೆ. ನೆಕ್ಸ್ಟ್ ಏನಿದೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ 3,000 ಅಂತಾರೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನೋದು ಲೈಫ್ ಅಂತ ನೋಡ್ತಿದ್ದೀರಲ್ಲ. ಲೈಫ್ ಅಂತಂದ್ರೆ ನಮ್ಮ ಬಿಸ್ನೆಸ್ ಮೆನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಬಂಧಿಕರು, ಅವ್ರ ತಾಯಿನೋ ತಂಗಿನೋ ಅಕ್ಕನೋ ಹೆಂಡತಿನೋ ಮಕ್ಕಳು ಅಥವಾ ಅವನ ಲೈಫ್, ಇವ್ರದ್ದು ಯಾರ್ದಾದ್ರೂ ಸೆಕ್ಯೂರ್ ಮಾಡೋದಕ್ಕೆ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ ಪ್ರೀಮಿಯಂ. ಯಾಕೆ ಇದನ್ನ ಹೇಳಿದೆ ಅಂದ್ರೆ ಇಟ್ ಈಸ್ ಪರ್ಸನಲ್ ಇನ್ ನೇಚರ್. ಇದು ಅವನು ವೈಯಕ್ತಿಕ. ಅವನು ಲೈಫ್ ಇನ್ಶೂರೆನ್ಸ್ ಕಟ್ಟೋದ್ರಿಂದ ಅವ್ನ ಬಿಸ್ನೆಸ್ ಏನು ಉದ್ಧಾರ ಆಗಲ್ಲ. ಬಿಸ್ನೆಸ್ ಅಲ್ಲಿ ಗೂಡ್ಸ್ಗೆ ಅಥವಾ ಅಸೆಟ್ಸ್ಗೆ ಏನಾದರೂ ಇನ್ಶೂರೆನ್ಸ್ ತಗೊಂಡಿದ್ರೆ, ಫೈರ್ ಇನ್ಶೂರೆನ್ಸ್ ಏನಾದರೂ,
ನಾವು ಅಲೋ ಮಾಡ್ತಿದ್ವಿ. ಹೆನ್ಸ್ ಇಟ್ ಈಸ್ ಅನ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಇದು ನಾಟ್ ಅಲೋಯಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತಿದ್ದೀವಿ. ಕಾರಣ ಪರ್ಸನಲ್ ಇನ್ ನೇಚರ್. ಅರ್ಥ ಆಯ್ತಾ? ದಿಸ್ ಈಸ್ ಹೌ. ಇದೊಂದು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಸ್, ಇನ್ನೊಂದು ಪ್ರಾಬ್ಲಮ್ ನೋಡೋಣ ಬನ್ನಿ. Discuss with the reasons the admissibility of the following expenses while computing profits and gains of business. Same. ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ BCom ಅಲ್ಲಿ ನವೆಂಬರ್ 2013 ಅಲ್ಲಿ ಕೇಳಿದ್ರು. ಸೊ ರೀಸನ್ಸ್ ಕೂಡ ಕೊಡಬೇಕು ನಾವು. ಅಡ್ಮಿಸಿಬಲ್ ಇನ್ಅಡ್ಮಿಸಿಬಲ್ ತಿಳಿಸ್ಬೇಕು. ಪ್ರಾಬ್ಲಮ್ ಅಲ್ಲಿ ಏನೇನು ಕೊಡ್ತಾನೆ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದು ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ 30,000, ಔಟ್ಸ್ಟ್ಯಾಂಡಿಂಗ್ GST ಆಫ್ ಪ್ರೀವಿಯಸ್ ಇಯರ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 20,000, ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ ಟೇಕನ್ ಫಾರ್ ಡಾಟರ್ಸ್ ಮ್ಯಾರೇಜ್ 8,000, loss due to robbery 50,000. ಐದನೇದು ಲೀಗಲ್ ಎಕ್ಸ್ಪೆನ್ಸಸ್ 10,000 ಟು ಡಿಫೆಂಡ್ ದ ಅಸೆಸೀಸ್ ಟೈಟಲ್ ಟು ಹಿಸ್ ಅಸೆಟ್ಸ್. ದಿಸ್ ಇಸ್ ದ ಪ್ರಾಬ್ಲಮ್. ಇದಕ್ಕೆ ಆನ್ಸರ್ ಮಾಡೋಣವಾ? ಎಸ್, ಆನ್ಸರ್ ಮಾಡೋಣ. ಸೊಲ್ಯೂಷನ್ ಅಂತ ಬರೀರಿ. ಹೆಡ್ಡಿಂಗ್ ಅವನೇನು ಕೇಳಿದ್ದ ಅದನ್ನೇ ಬರೀತಿದ್ದೀನಿ ನಾನು. ಸ್ಟೇಟ್ಮೆಂಟ್ ಶೋಯಿಂಗ್ ದ ಅಡ್ಮಿಸಿಬಿಲಿಟಿ ಆಫ್ ಎಕ್ಸ್ಪೆನ್ಸಸ್ ವಿತ್ ರೀಸನ್ಸ್ ವೈಲ್ ಕಂಪ್ಯೂಟಿಂಗ್ ಪ್ರಾಫಿಟ್ಸ್ ಅಂಡ್ ಗೈನ್ಸ್ ಆಫ್ ಬಿಸ್ನೆಸ್. ಈ ಹೆಡ್ಡಿಂಗ್ ನಾನು ಎಲ್ಲಿಂದನೂ ತಗೊಳ್ಳಿಲ್ಲ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಹಾಗೆಯೇ ತಗೊಂಡಿದ್ದೀನಿ ನಾನು. ದೆನ್ ಕಾಲಮ್ಸ್ ತಗೋತೀನಿ ನಾನು. ಈ ಥರನೂ ಮಾಡ್ಬೋದು. ಇದೊಂದು ವೆರೈಟಿಯಾಗಿ ಆನ್ಸರ್ ಮಾಡ್ತಕ್ಕಂಥ ವಿಧಾನ. ಬರೀರಿ, ಹೆಡ್ಡಿಂಗ್ ಬರೀರಿ. ಮೊದಲನೇದು ಎಕ್ಸ್ಪೆನ್ಸಸ್, ಎರಡನೇದು ಅಡ್ಮಿಸಿಬಿಲಿಟಿ, ಮೂರನೇದು ರೀಸನ್ಸ್. ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ಇಲ್ಲಿ ಬರೀತೀನಿ ನಾನು. ಅಡ್ಮಿಸಿಬಲ್ ಇನ್ಅಡ್ಮಿಸಿಬಲ್ ಬರೀತೀನಿ. ಅದಕ್ಕೆ ಕಾರಣ ಇಲ್ಲಿ ಬರೀತೀನಿ ನಾನು. ಫಸ್ಟ್ ಒನ್ ಏನು, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ 30,000. ಇದು ಅಡ್ಮಿಸಿಬಲ್ ಇನ್ಅಡ್ಮಿಸಿಬಲ್ ನೀವೇ ಹೇಳಿ ನೋಡೋಣ. ಇನ್ಅಡ್ಮಿಸಿಬಲ್ ಬರೀತೀನಿ ನಾನು. ಯಾಕೆ? ಬಿಕಾಸ್ ಇಟ್ ಈಸ್ ಎ ಪರ್ಸನಲ್ ಎಕ್ಸ್ಪೆನ್ಸಸ್ ನಾಟ್ ಕನೆಕ್ಟೆಡ್ ಟು ಬಿಸ್ನೆಸ್ ಅಂತ. ಇದು ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ನಾಟ್ ಕನೆಕ್ಟೆಡ್ ಟು ಬಿಸ್ನೆಸ್. ಅಂದರೆ ಇನ್ಕಮ್ ಟ್ಯಾಕ್ಸ್ ನೀವು ಪೇ ಮಾಡೋದು ಯಾವಾಗ ಅಂದರೆ ಬಿಸ್ನೆಸ್ ಅಲ್ಲಿ ಲಾಭ ಬಂದ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಪೇ ಮಾಡೋದು, ಅಥವಾ ಮೊದಲೇನೂ ಮಾಡ್ಬೋದು. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ ಅನ್ನೋ ಪ್ರಶ್ನೆ ಏನೂ ಇಲ್ಲ. ದಿಸ್ ಈಸ್ ಯುವರ್ ಪರ್ಸನಲ್. ಒಂದ್ಸಲ ನೀವು ಪ್ರಾಫಿಟ್ಸ್ ಬಂದರೆ ಇನ್ಕಮ್ ಟ್ಯಾಕ್ಸ್ ಕಾನೂನು ಪ್ರಕಾರ ಟ್ಯಾಕ್ಸ್ ಪೇ ಮಾಡಲೇಬೇಕು. ದಟ್ ಈಸ್ ಯುವರ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಇನ್ಅಡ್ಮಿಸಿಬಲ್ ಅಂದರೆ ನಾಟ್ ಅಲೋಡ್ ಅಂತ. ಎರಡನೇ ಪಾಯಿಂಟು, ಔಟ್ಸ್ಟ್ಯಾಂಡಿಂಗ್ GST ಆಫ್ ಪ್ರೀವಿಯಸ್ ಇಯರ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 20,000. ನಮ್ಮ ಪ್ರೀವಿಯಸ್ ಇಯರ್, ಇಂದಿನ ಪ್ರೀವಿಯಸ್ ಇಯರ್ ಇದು. ಈ ವರ್ಷದಲ್ಲಿ ಡ್ಯೂರಿಂಗ್ ಅಂದರೆ ನಮ್ಮ ಪ್ರೀವಿಯಸ್ ಇಯರಲ್ಲಿ 1/4/2019 ಟು 31/3/2020 ಮಧ್ಯದಲ್ಲಿ ಪೇ ಮಾಡಿದ್ದೀವಿ 20,000. ಕೊಡಬಹುದಾ ಅಂದರೆ ಎಸ್, ಅಡ್ಮಿಸಿಬಲ್, ಅಲೋಯಬಲ್. ಯಾಕೆ? ರೀಸನ್ ನೋಡ್ತಿದ್ದೀನಿ ನೋಡಿ. ಅಂಡರ್ ಸೆಕ್ಷನ್ 43B ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ಅಡ್ಮಿಸಿಬಲ್ ಓನ್ಲಿ ವೆನ್ ಪೇಯ್ಡ್. ಆಕ್ಚುಯಲ್ ಆಗಿ ಪೇ ಮಾಡಿದ್ರೆ ಸೆಕ್ಷನ್ 43B ಯಲ್ಲಿ ಅಲೋ ಮಾಡಬಹುದು. ಯಾವುದನ್ನ? ಇಂಡೈರೆಕ್ಟ್ ಟ್ಯಾಕ್ಸಸ್ನ. GST ಈಸ್ ಎ ಪಾರ್ಟ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್, ನೆನಪಿರಲಿ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ ಟೇಕನ್ ಫಾರ್ ಡಾಟರ್ಸ್ ಮ್ಯಾರೇಜ್ 8,000. ಹಿಂಗೆ ಗೊತ್ತಾಗ್ತಿದೆ. ಮಗಳ ಮದುವೆನ ಮಾಡೋದಕ್ಕೆ ಲೋನ್ ತಗೊಂಡ, ಅದಕ್ಕೆ ಇಂಟ್ರೆಸ್ಟ್ 8,000 ಕಟ್ಟಿದಾನಂತೆ. ಮಗಳ ಮದುವೆ ಅಂತಂದ್ರೆ ಇಟ್ ಈಸ್ ಪರ್ಸನಲ್. ಹಾಗಾದ್ರೆ ಏನದು? ಇನ್ಅಡ್ಮಿಸಿಬಲ್. ಕಾರಣ ಇಟ್ ಈಸ್ ಪರ್ಸನಲ್. ಹೌದಾ? ಅವನ ಮಗಳ ಮದುವೆ ಮಾಡೋಕ್ಕೂ ಬಿಸ್ನೆಸ್ ಇಂಪ್ರೂವ್ ಆಗೋಕ್ಕೂ ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಲಾಸ್ ಡ್ಯೂ ಟು ರಾಬರಿ 50,000. ರಾಬರಿ ಅಂದರೆ ದರೋಡೆಯಾಗಿ 50,000 ಹೊಟ್ಟೋಗ್ಬಿಟ್ಟಿದೆ, ಅದು ಲಾಸ್ ಆಗಿದೆ. ನೀವು ಬಿಸ್ನೆಸ್ ಎಕ್ಸ್ಪೆಂಡಿಚರಲ್ಲಿ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಅಲ್ಲಿ ಅಲೋ ಮಾಡ್ತೀರಾ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತೀನಿ. ಅಡ್ಮಿಸಿಬಲ್ ಅಂದರೆ ಅಲೋಯಬಲ್. ಯಾಕೆ ಅಂತಂದರೆ ನಾವು ಅವಾಗಲೇ ಒಂದು ಪ್ರಾಬ್ಲಮಲ್ಲಿ ನೋಡಿದ್ವಿ. ನಾವು ಒಬ್ಬ ಅಸಿಸ್ಟಿಂಗ್ ಆಫೀಸರ್ಗೆ ನಾವು ಯಾವ ಥರ ದರೋಡೆ ಆಯಿತು ಅಂತಂದರೆ, ನಾವು ದಾರಿಲಿ ಹೋಗ್ತಾ ಇರಬೇಕಾದ್ರೆ ದುಡ್ಡು ತೊಗೊಂಡು ಹೋಗ್ತಿದ್ವಿ ಬಿಸ್ನೆಸ್ದು. ಯಾರೋ ಅನಾಮಿಕರು, ನಮಗೆ ಗೊತ್ತಿಲ್ಲದೆ ಇರೋರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, 50,000 ಕಿತ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಸಂಬಂಧಿಸಿರತಕ್ಕಂಥ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಮಾಡಿರೋದು, ಇವೆಲ್ಲ ಕೂಡ ನಾವು ಪ್ರೊವೈಡ್ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ. ಆವಾಗ ಅವನು ಅಲೋ ಮಾಡ್ತಾನೆ. ರೀಸನ್ ಏನು ಅಂದರೆ ನಾರ್ಮಲ್ ಇನ್ ಡ್ಯೂ ಕೋರ್ಸ್, ಅಂದರೆ ಮಾಮೂಲಿ ಸರ್ವೇ ಸಾಮಾನ್ಯವಾಗಿ ಈ ಥರ ದರೋಡೆಗಳದ್ದು ಇದು ನಡೆಯಬಹುದು ಅಂತ. ಯಾವಾಗ? ಇಫ್ ದ ಅಸಿಸ್ಟಿಂಗ್ ಆಫೀಸರ್ ಈ ಸ್ಯಾಟಿಸ್ಫೈಡ್ ವಿತ್ ದ ಎವಿಡೆನ್ಸ್ ಆಫರ್, ನಾವು ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳೇನಾದರೂ ಅವ್ನು ನಂಬಿದ್ರೆ ಅಡ್ಮಿಸಿಬಲ್ ಅಂತ ಕೊಡ್ತಾನೆ. ಅದು ನಾರ್ಮಲ್ ಅಂತ ತಿಳ್ಕೊಂಡು. ನೆಕ್ಸ್ಟ್ ಒನ್, ಐದನೇದು, ಲೀಗಲ್ ಎಕ್ಸ್ಪೆನ್ಸಸ್ 10,000 rupees ಟು ಡಿಫೆಂಡ್ ದ ಅಸೆಸೀಸ್ ಟೈಟಲ್ ಟು ಹಿಸ್ ಅಸೆಟ್ಸ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಲೀಗಲ್ ಎಕ್ಸ್ಪೆನ್ಸಸ್, ಕಾನೂನಿನಾತ್ಮಕ ಖರ್ಚುಗಳು ಎಷ್ಟು? 10,000. ಏನಕ್ಕೋಸ್ಕರ ಆಗಿರೋದು? ಟು ಡಿಫೆಂಡ್ ದ ಅಸೆಸೀಸ್ ಟೈಟಲ್ ಟು ಹಿಸ್ ಅಸೆಟ್ಸ್. ಅಂದರೆ ಒಂದು ಯಾವುದೋ ಒಂದು ಆಸ್ತಿ ಇದೆ, ಯಾವುದೋ ಒಂದು ಫಾರ್ಮುಲಾ ಕಂಡುಹಿಡಿದಿದ್ದಾನೆ ಇವನು, ಅದಕ್ಕೆ ಸಂಬಂಧಿಸಿರತಕ್ಕಂಥದ್ದು ಯಾರೋ ಇವನು ಗೊತ್ತಿಲ್ಲದಿರೋ ಇವನು ಫಾರ್ಮುಲಾನ ಬಳಸ್ಬಿಟ್ಟಿದ್ದಾರೆ, ಅಥವಾ ಇವನು ವಸ್ತುವನ್ನು, ಇವನು ಬ್ರ್ಯಾಂಡನ್ನು ಬಳಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವನು ಕೇಸ್ ಹಾಕ್ತಾನೆ ಯಾರ ಮೇಲೇನೋ.
ಆ ಕೇಸನ್ನು ವಾದಿಸೋದಕ್ಕೋಸ್ಕರ ಲಾಯರ್ಗೆ ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಪ್ ಫೀಸು ಅಥವಾ ಲಾಯರ್ ಫೀಸ್ ಏನೋ ಆಗಿದೆ, ಅದು 10,000. ಸೊ ಇವನು ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಬ್ರ್ಯಾಂಡನ್ನು ಅಥವಾ ಇವನು ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಅಸೆಟ್ಸನ್ನು ನೋಡಿ, ಟೈಟಲ್ಸ್ ಅಂತ ಹೇಳ್ತಾನೆ, ಆಸ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದನ್ನೇ ಆಗಲಿ ಕಾಪಾಡೋದಕ್ಕೆ ಖರ್ಚು ಮಾಡೋದು, ಇಟ್ ಈಸ್ ಅಡ್ಮಿಸಬಲ್, ಅಲೋಯಬಲ್. ಯಾಕೆ ಅಂತಂದರೆ ಟ್ರೀಟೆಡ್ ಆಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಕಾಸ್ ದ ಅಸೆಟ್ಸ್ ಬಿಲಾಂಗ್ಸ್ ಟು ಬಿಸ್ನೆಸ್ ಆಫ್ ದ ಅಸೆಸಿ. ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಆಸ್ತಿಗಳಿಗೋಸ್ಕರ ಅವನು ಖರ್ಚು ಮಾಡಿದ್ದಾನೆ ಅಂತ ಅರ್ಥ ಆಯ್ತಾ? ದಿಸ್ ಈಸ್ ಒನ್ ಮೋರ್ ಪ್ರಾಬ್ಲಮ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಎಕ್ಸಾಮ್ ಬರುತ್ತಿದ್ದು. ಎಸ್, ಬನ್ನಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇಲಸ್ಟ್ರೇಷನ್ 4. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಕ್ಯಾಪಿಟಲ್ ಆರ್ ರೆವಿನ್ಯೂ ಇನ್ ನೇಚರ್. ನೋಡ್ರಿ, ಈ ಖರ್ಚಾಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ, ರೆವಿನ್ಯೂ ಎಕ್ಸ್ಪೆಂಡಿಚರ್, ಅಥವಾ ಕ್ಯಾಪಿಟಲ್ ಲಾಸ, ರೆವಿನ್ಯೂ ಲಾಸ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇದು BCom ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮೇ 2010 ಕೇಳಿದ್ರು, ಆಮೇಲೂ ಕೇಳಿದ್ದಾರೆ. ನೋಡೋಣ ಏನೇನಿದೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂಡ್ ಇನ್ಸ್ಟಾಲೇಷನ್ ಆಫ್ ಫಿಕ್ಸ್ಡ್ ಅಸೆಟ್. ಎರಡನೇದು ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ರೈಸಿಂಗ್ ಎ ಲೋನ್. ಮೂರನೇದು an expenditure incurred for the purpose of increasing the earning capacity. Next, a reward given to the employee in consideration of his good service. ಮುಂದೆ loss sustained on account of embezzlement done by an employee. ಇದು ಪ್ರಾಬ್ಲಮ್. ಏನು ಹೇಳ್ತಾರೆ? ಕ್ಯಾಪಿಟಲ್ ರೆವಿನ್ಯೂನ ಅಂತ ಹೇಳ್ತಾರೆ. ಸೊ ಕ್ಯಾಪಿಟಲ್ ಆದರೆ ನಾವು ಅಲೋ ಮಾಡಲ್ಲ, ಇನ್ಅಡ್ಮಿಸಬಲ್. ಯಾಕೆ ಅಂದರೆ ಅದಕ್ಕೆ ಡಿಪ್ರಿಸಿಯೇಷನ್ ಕೊಡ್ತೀವಿ. ರೆವಿನ್ಯೂ ಆದರೆ ಅಲೋ ಮಾಡ್ತೀವಿ, ಇಟ್ ಈಸ್ ಅಡ್ಮಿಸಬಲ್, ಅಲೋಯಬಲ್. ಚೆನ್ನಾಗಿ ನೆನಪಿಟ್ಕೊಂಡಿರಿ. ರೈಟ್ ಡೌನ್ ದ ಆನ್ಸರ್, ಸೊಲ್ಯೂಷನ್ ಅಂತ ಬರೀತೀನಿ ನಾನು. ದೆನ್ ಮೊದಲನೇ ಪಾಯಿಂಟ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂಡ್ ಇನ್ಸ್ಟಾಲೇಷನ್ ಆಫ್ ಫಿಕ್ಸ್ಡ್ ಅಸೆಟ್. ಒಂದು ಫಿಕ್ಸ್ಡ್ ಅಸೆಟನ್ನು ಕೊಂಡ್ಕೊಂಡ್ಬರ್ತಾ ಇದ್ದೀರಿ, ಅದಕ್ಕಾಗಿರೋ ಖರ್ಚು. ಹಾಗೆಯೇ ಅದನ್ನು ನಮ್ಮ ಬಿಸ್ನೆಸ್ಸಲ್ಲಿ ತಗೊಂಬಂದು ಇನ್ಸ್ಟಾಲೇಷನ್, ಅದನ್ನು ಫಿಕ್ಸ್ ಮಾಡೋದಕ್ಕಾಗಿರೋ ಖರ್ಚು ಅಂತ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂಡ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದು ಕ್ಯಾಪಿಟಲ್. ಇದು ಕ್ಯಾಪಿಟಲ್ ಆದರೆ ಏನು ಹೇಳ್ತೀವಿ ನಾವು? ಇಟ್ ಈಸ್ ಇನ್ಅಡ್ಮಿಸಬಲ್. ಅವ್ರು ಕೇಳಿರೋದು ಕ್ಯಾಪಿಟಲ್ ರೆವಿನ್ಯೂನ ಅಷ್ಟೇ ಕೇಳಿರೋದು, ಅಡ್ಮಿಸಬಲ್ ಇನ್ಅಡ್ಮಿಸಬಲ್ ಕೂಡ ಹೇಳ್ತಾ ಇದ್ದೀನಿ. ಕ್ಯಾಪಿಟಲ್ ಯಾವತ್ತೂ ಕೂಡ ಇನ್ಅಡ್ಮಿಸಬಲ್ಲೇ, ಅದಕ್ಕೆ ಡಿಪ್ರಿಸಿಯೇಷನ್ ಮಾತ್ರ ಕೊಡ್ತೀವಿ. ಸೆಕೆಂಡ್ ಪಾಯಿಂಟ್ ಬಿ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ರೈಸ್ ದ ಲೋನ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಒಂದು ಲೋನ್ ತಗೋಬೇಕು ನಾವು, ಅದಕ್ಕೋಸ್ಕರ ಖರ್ಚಾಗಿದೆ. ಇನ್ನೇನು ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ, ಬ್ರೋಕರೇಜ್ ಅಂತ, ಕಮಿಷನ್, ಬ್ರೋಕರೇಜ್. ಯಾರೋ ಏಜೆಂಟ್ಸ್ ಇರ್ತಾರೆ, ನಾನು ಬ್ಯಾಂಕಲ್ಲಿ ಲೋನ್ ಕೊಡಿಸ್ತೀನಪ್ಪ ಅಂತಾರೆ, ನಮಗೆ ಲೋನ್ ಬಿಸ್ನೆಸ್ಗೋಸ್ಕರ ಬೇಕಾಗಿರುತ್ತೆ. ಆ ಲೋನ್ ಬಿಸ್ನೆಸ್ಗೋಸ್ಕರ ಅಂದ್ಕೊಂಡು ಅದಕ್ಕೋಸ್ಕರ ಆಗಿರೋ ಖರ್ಚನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅದನ್ನೇನು ಮಾಡ್ತೀವಿ? ಅಡ್ಮಿಸಬಲ್ ಅಥವಾ ಅಲೋಯಬಲ್ ಅಂತ ಕರಿತೀವಿ. ಸಿ, ಪಾಯಿಂಟ್ ಸಿ, ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟು ಇನ್ಕ್ರೀಸ್ ದ ಅರ್ನಿಂಗ್ ಕೆಪಾಸಿಟಿ ಇಸ್ ಎ ಕ್ಯಾಪಿಟಲ್ ಎಕ್ಸ್ಪೆನ್ಸ್. ಚೆನ್ನಾಗಿ ನೆನಪಿಟ್ಕೊಂಡಿರಿ. ಒಂದು ಫಿಕ್ಸ್ಡ್ ಅಸೆಟ್ ಅನ್ನು ತಗೋತೀರಿ, ಅದರ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗೋದಕ್ಕೆ ಏನೋ ಒಂದು ಖರ್ಚು ಮಾಡ್ತಿರ್ತೀರಿ ಅಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದಕ್ಕೆ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದನ್ನು ಕೂಡ ಇನ್ಅಡ್ಮಿಸಬಲ್ ಅಂತಾನೆ ಹೇಳಬೇಕು, ನಾಟ್ ಅಲೋಡ್. ಯಾವಾಗ ಪ್ರಾಫಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಡಕ್ಷನ್ ಮಾಡಬಾರ್ದು. ನೆಕ್ಸ್ಟ್, ಎ ರಿವಾರ್ಡ್ ಗಿವನ್ ಟು ದ ಎಂಪ್ಲಾಯಿ ಇನ್ ಕನ್ಸಿಡರೇಷನ್ ಆಫ್ ಹಿಸ್ ಗುಡ್ ಸರ್ವಿಸ್. ಒಬ್ಬ ಒಳ್ಳೆ ಎಂಪ್ಲಾಯಿ ಸಂಸ್ಥೆಯಲ್ಲಿ ಚೆನ್ನಾಗಿ ದುಡಿತಿದ್ದ, ನಮ್ಮ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಒಳ್ಳೇದಾಗಿ ನಡೀತಿತ್ತು, ಅದಕ್ಕೋಸ್ಕರ ಅವನನ್ನು ಅಪ್ರಿಸಿಯೇಟ್ ಮಾಡ್ತಾ, ಅವನನ್ನು ಬೆನ್ನು ತಟ್ಟಿ ಅವನಿಗೆ ಒಂದು ರಿವಾರ್ಡ್ ಕೊಡ್ತಿದ್ದೀವಿ, ಒಂದು ಬಹುಮಾನ ಕೊಡ್ತಿದ್ದೀವಿ. ಇದನ್ನು ಕ್ಯಾಪಿಟಲ್ ಅಂತ ಕರಿತೀವ, ರೆವಿನ್ಯೂ ಅಂತ ಕರಿತೀವ? ನೀವು ಹೇಳಿ ನೋಡೋಣ. ಇಟ್ ಈಸ್ ಎ ರೆವಿನ್ಯೂ ಎಕ್ಸ್ಪೆಂಡಿಚರ್. ಯಾಕೆ ಅಂತಂದರೆ ಒಳ್ಳೆ ಒಂದು ಕೆಲಸ ಮಾಡ್ತಕ್ಕಂಥ ಕೆಲಸಗಾರನ ಪ್ರೋತ್ಸಾಹ ಆವಾಗವಾಗ ಬಿಸ್ನೆಸ್ಸಲ್ಲಿ ಮಾಡ್ತಾ ಇರಬೇಕು, ನಮ್ಮ ಬಿಸ್ನೆಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ದೇರ್ ಫಾರ್ ಇಟ್ ಈಸ್ ಅಡ್ಮಿಸಬಲ್. ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಸ್ ಇಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್ ಅಭಿವೃದ್ಧಿ ಆಗೋದಕ್ಕೋಸ್ಕರ ಸಂಬಂಧಪಟ್ಟಿರ್ತಕ್ಕಂಥ ಖರ್ಚಿದು, ಅದಕ್ಕೋಸ್ಕರ ಇಟ್ ಈಸ್ ಎ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀನಿ. ನೆಕ್ಸ್ಟ್ ಪಾಯಿಂಟ್, ಲಾಸ್ ಸಸ್ಟೈನ್ಡ್ ಆನ್ ಅಕೌಂಟ್ ಆಫ್ ಎಂಬಜಲ್ಮೆಂಟ್ ಡನ್ ಬೈ ಎನ್ ಎಂಪ್ಲಾಯಿ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಬಂದಿತ್ತು, ಎಂಬಜಲ್ಮೆಂಟ್ ಆಫ್ ಕ್ಯಾಶ್ ಅಥವಾ ಎಂಬಜಲ್ಮೆಂಟ್ ಆಫ್ ಗೂಡ್ಸ್ ಅಂತ ಕರಿತೀವಿ. ನಮ್ಮ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಕ್ಯಾಶ್ ಆಗಲಿ ಅಥವಾ ವಸ್ತುಗಳಾಗಲಿ ಕೆಲವರು ಇನ್ಎಫಿಷಿಯೆಂಟ್ ಎಂಪ್ಲಾಯೀಸ್ ಅಂತ ಕರಿತೀವಿ. ಅದಕ್ಷ ಕೆಲಸಗಾರರು ಅಥವಾ ಕಾರ್ಮಿಕರು ಸ್ವಂತ ಪ್ರಯೋಜನಕ್ಕೆ ಬಳಸ್ಕೊಂಡ್ಬಿಡ್ತಾರೆ, ಆವಾಗ ಅದು ನಮ್ಗೆ ಲಾಸ್ ಆಗುತ್ತೆ. ಇಟ್ ಈಸ್ ಕ್ವೈಟ್ ಕಾಮನ್. ಏನು ಮಾಡೋಕ್ಕಾಗಲ್ಲ, ಅಂಥ ಎಂಪ್ಲಾಯೀಸನ್ನು ನಾವೇನು ಮಾಡೋಕ್ಕಾಗಲ್ಲ. ಇಟ್ ಈಸ್ ಎ ರೆವಿನ್ಯೂ ಎಕ್ಸ್ಪೆಂಡಿಚರ್. ಆ ಥರ ಕಳ್ತನ ಮಾಡೋದು, ಮಿಸ್ಅಪ್ರೋಪ್ರಿಯೇಟ್ ಮಾಡೋದು, ಸ್ವಂತಕ್ಕೆ ಬಳಸ್ಕೊಳ್ಳೋರು ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. 1000 ಎಂಪ್ಲಾಯೀಸಲ್ಲಿ ಒಬ್ಬರೊಬ್ಬರು ಇರ್ತಾರೆ. ಇಟ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಇಟ್ ಈಸ್ ಅನ್ ಅಡ್ಮಿಸಬಲ್ ಲಾಸ್ ಆಸ್ ಇಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದ ಪ್ರಿಮಿಸಸ್ ಆಫ್ ದ ಬಿಸ್ನೆಸ್ ಒಳಗಡೆ ನಡೀತು, ಪ್ಲಸ್ ಇದು ಕ್ವೈಟ್ ಕಾಮನ್, ಸರ್ವೇ ಸಾಮಾನ್ಯ ನಡೀತಾ ಇರುತ್ತೆ ಅಂದ್ಕೊಂಡು ನಾವು ಅಲೋ ಮಾಡ್ತೀವಿ. ಅರ್ಥ ಆಯ್ತಾ? ಬನ್ನಿ 5ನೇ ಪ್ರಾಬ್ಲಮ್. ಇದು 2009 BCom ಅಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಕೊಟ್ಟಿರೋದು ಅಂತ ನನ್ನ ಹತ್ರ ಹೇಳೋ ಪ್ರಾಬ್ಲಮ್ಮು. ಆಮೇಲೆ ಬೇರೆ ಕಡೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಯೂನಿವರ್ಸಿಟಿ.
How would you treat the following while computing the taxable income from business of Varsha Kumari for the previous year 2019-20? ಈ 2019-20 ಅಂತ ಕೊಟ್ಟಿರೋದು ನೆನಪಿಟ್ಕೊಂಡಿದ್ದೀರಾ? ಈ ಪ್ರೀವಿಯಸ್ ಇಯರ್ ನಮ್ಮದು, ನಾವು ಇವಾಗ ಅಸೆಸ್ ಮಾಡ್ತಾ ಇರೋ ಇಯರ್ದು. ವರ್ಷಾ ಕುಮಾರಿ ಅನ್ನೋರು ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದರೆ ಈ ನಾವು ಕೆಳಗಡೆ ತೋರಿಸ್ತಕ್ಕಂಥ ಎಕ್ಸ್ಪೆನ್ಸಸ್ಸು ಅಥವಾ ಲಾಸಸ್ನ ಹೆಂಗೆ ಟ್ರೀಟ್ ಮಾಡ್ತೀರಿ ಅಂತ ಕೇಳ್ತಾರೆ. ಏನೇನು ಕೊಡ್ತಾರೆ ಬನ್ನಿ ನೋಡೋಣ. ಮೊದಲನೇದು, ಕಾಸ್ಟ್ ಆಫ್ ಪೇಟೆಂಟ್ ರೈಟ್ಸ್ 2 lakh rupees acquired on 1/12/2019. ಅಡ್ವರ್ಟೈಸ್ಮೆಂಟ್ ಬಿಲ್ ಪೇಡ್ ಇನ್ ಕ್ಯಾಶ್ 40,000. Expenditure on scientific research related to his business 2,50,000, of which 1 lakh rupees is capital expenditure. 3 ಪಾಯಿಂಟ್ಸ್, ಒಂದೊಂದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಈ ಥರ ಕೊಟ್ಟಾಗ 6 ಮಾರ್ಕ್ಸ್. ಬರೀರಿ, ಸೊಲ್ಯೂಷನ್ ಅಂತ ಬರೀರಿ, ಆನ್ಸರ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಕಾಸ್ಟ್ ಆಫ್ ಪೇಟೆಂಟ್ ರೈಟ್ಸ್ 2 lakhs acquired on 1/12/2019. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪೇಟೆಂಟನ್ನು ಕೊಂಡ್ಕೊಳ್ತಾ ಇದ್ದೀವಿ, ಅದಕ್ಕಾಗಿರೋ ಖರ್ಚು 2 ಲಕ್ಷ. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಹಾಗೇನೆ ಇದು ನಡೀತಾ ಇರತಕ್ಕಂಥ ಈ ಡೇಟ್ ತುಂಬ ಇಂಪಾರ್ಟೆಂಟ್, ನೀವು ನೋಡ್ಕೋಬೇಕು. ಈ ಪ್ರೀವಿಯಸ್ ಇಯರ್ ಮಧ್ಯದಲ್ಲಿ 1/4/2019 31/3/2020 ಒಳಗಡೆ ನಡೆದಿದೆಯಾ ಅಂದರೆ ಎಸ್, ನಮ್ಮ ಪ್ರೀವಿಯಸ್ ಇಯರಲ್ಲಿ ನಡೆದಿದೆ. ಆದರೆ ಇದನ್ನು ನಾವು ಲೆಸ್ ಮಾಡಲ್ಲ, ಯಾಕೆಂದರೆ ಇದಕ್ಕೆ ಡಿಪ್ರಿಸಿಯೇಷನ್ ಕೊಡ್ತೀವಿ. ಆನ್ಸರ್ ಈಸ್ ಪೇಟೆಂಟ್ ಬೀಯಿಂಗ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಈಸ್ ಅನ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಸ್, ಕಾರಣ ಹೇಳ್ತಿದ್ದೀವಿ, ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆದರೂ however depreciation at the rate of 25% is allowed as deduction. ನೆನಪಿರುತ್ತಾ? ನಾವು ಈ ಪೂರ್ತಿ 2 lakhs ಲೆಸ್ ಮಾಡಲ್ಲ, 25% ಇದಕ್ಕೆ ಡಿಪ್ರಿಸಿಯೇಷನ್ ಕೊಡ್ತೀವಿ. ಎರಡನೇ ಕಾರಣ, ಇದು ನಮ್ಮ ಪ್ರೀವಿಯಸ್ ಇಯರ್ ಮಧ್ಯದಲ್ಲಿ ನಡೆದಿದೆ. ನೋಡ್ರಿ, 2 ಪೀರಿಯಡ್ ಮಧ್ಯದಲ್ಲಿ ನಡೆದಿದೆ. 1/4/2019 to 31/3/2020 ಒಳಗಡೆ ನಡೆದಿದೆ. ಎರಡನೇದಕ್ಕೂ ಆನ್ಸರ್ ಮಾಡೋಣ. ಅಡ್ವರ್ಟೈಸ್ಮೆಂಟ್ ಬಿಲ್ ಪೇಡ್ ಇನ್ ಕ್ಯಾಶ್ 40,000. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪೇಡ್ ಇನ್ ಕ್ಯಾಶ್ ಕೊಡೋದಿಲ್ಲ ನಾವು, ಇನ್ಅಡ್ಮಿಸಿಬಲ್. ಇಟ್ ಈಸ್ ಅನ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಆಸ್ ದ ಪೇಮೆಂಟ್ ಅಬೌವ್ 10,000 rupees ಮೇಡ್ ಇನ್ ಕ್ಯಾಶ್. 10,000ಕ್ಕಿಂತ ಒಳಗಡೆ ಇರತಕ್ಕಂಥದ್ದು ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಅಡ್ಮಿಸಿಬಲ್. 10,000ಕ್ಕಿಂತ ಜಾಸ್ತಿ ಪೇ ಮಾಡಿದ್ರೆ, ಕ್ಯಾಶ್ ಅಥವಾ ಬೇರೆ ಚೆಕ್ಕಲ್ಲಿ ಪೇ ಮಾಡಿದ್ರೆ ಎಕ್ಸ್ಪೆಂಡಿಚರ್ ಅಲೋ ಮಾಡಲ್ಲ. ಯಾವಾಗ? ಅಂಡರ್ ಸೆಕ್ಷನ್ 40A ಸಬ್ಸೆಕ್ಷನ್ 3ಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳುತ್ತೆ. ಕಂಪಲ್ಸರಿ ನಮಗೆ ಒಂದು ಡಿ ಮುಖಾಂತರ ಅಥವಾ ಎಲೆಕ್ಟ್ರಾನಿಕ್ ಮೋಡ್ ಆಫ್ ಪೇಮೆಂಟ್ ಯಾವುದಾದ್ರೂ ಪೇ ಮಾಡ್ಬೋದು. ಕ್ಯಾಶ್ ಅಥವಾ ಬೇರೆ ಚೆಕ್, ಓಪನ್ ಚೆಕ್ಕಲ್ಲಿ ಪೇ ಮಾಡಬಾರದು. ದೇರ್ಫೋರ್ ಇಟ್ ಈಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್, ಮೂರನೇದು, ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್ ರಿಲೇಟೆಡ್ ಟು ಹಿಸ್ ಬಿಸ್ನೆಸ್. ಅವನ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಸೈಂಟಿಫಿಕ್ ರಿಸರ್ಚ್ಗೋಸ್ಕರ ಖರ್ಚು ಮಾಡಿದಾನೆ 2.5 ಲಕ್ಷ. ಅದರಲ್ಲಿ 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸೈಂಟಿಫಿಕ್ ರಿಸರ್ಚ್ಗೆ ಅವನ ಸ್ವಂತ ಬಿಸ್ನೆಸ್ಗಾಗಲಿ ಅಥವಾ ಬೇರೆ ಬಿಸ್ನೆಸ್ಗಾಗಲಿ, ಅಥವಾ ಅವನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಿ ಅಥವಾ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಾಡಲಿ, ಕಂಪ್ಲೀಟ್ಲಿ ಅಡ್ಮಿಸಿಬಲ್. ಬರೀರಿ ಆನ್ಸರ್ನ. ಬೋತ್ ಕ್ಯಾಪಿಟಲ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಈಸ್ ಅಲೋಡ್ ಆಸ್ ರಿಡಕ್ಷನ್ ಇಫ್ ಇಟ್ ಈಸ್ ರಿಲೇಟೆಡ್ ಟು ಸೈಂಟಿಫಿಕ್ ರಿಸರ್ಚ್. ಅವನ ಬಿಸ್ನೆಸ್ ಬೇರೆ ಬಿಸ್ನೆಸ್ ಬೇಕಾಗಿಲ್ಲ, ನಮಗೆ 100% ಅಲೋ ಮಾಡ್ತೀವಿ. ಅಂದರೆ 2.5 ಲಕ್ಷ ಪೂರ್ತಿ ನಾವು ಲೆಸ್ ಮಾಡ್ಬೋದು. ಅರ್ಥ ಆಗಿದೆಯಾ? ದಿಸ್ ಈಸ್ ಹೌ ಸೆಕ್ಷನ್ ಬಿಗೆ ಪ್ರಾಬ್ಲಮ್ಸ್ ಬರತಕ್ಕಂಥ ರೀತಿ ಬಿಸ್ನೆಸ್ಸಲ್ಲಿ. ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಯಿತು ಅಂತ ಅನಿಸುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ 6 ಮಾರ್ಕ್ಸ್ ಕ್ವಶನ್ಸು ಬಿಸ್ನೆಸ್ಸಲ್ಲಿ ಯಾವ ಥರ ಕೇಳಬಹುದು ಅನ್ನೋದು ಒಂದು 5 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ ಈ ವಿಡಿಯೋಲ್ಲಿ. ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಚೆನ್ನಾಗಿ ಇಷ್ಟ ಆಗಿದೆ ಅಂತಂದರೆ ಯು ಕ್ಯಾನ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್.